Hello everyone. Uh, in the last class, we had seen the introduction to management and different concepts, definitions of management, and the principles. Henry Fayol's 14 principles we have seen, and we have seen different levels of management. So I hope by now you have some introduction, some concepts you know about what is management. In today's class, we'll see the nature of management. What is all about nature of management. So in the last a recap of last class, if we do, we have seen concept of management, as I said, meaning of management we have seen, and various definitions of management. Coming to objective of nature and process of management. So the aim of this chapter is to enlighten a student with an introduction to management, enable them to determine characteristics, functions, and scope of the management, and difference between administration and management, or are they same, and to understand the roles of managers. I think even roles of manager we have seen. Okay. So in this session we will see the nature of management. So coming to the nature, I mean, these are the different points which explains what is all about management. So first one is universal application. Universal application means, see, management is not only related to one particular field or one business, or ಯಾವುದೇ ಒಂದು ಬಿಸ್ನೆಸ್ಸಿಗೆ ಮಾತ್ರ ಸೀಮಿತ ಅಲ್ಲ. ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಯೂನಿವರ್ಸಲ್ ಅಪ್ಲಿಕೇಶನ್, ಅಂದರೆ ಅದು ಎಲ್ಲ ಕಡೆ ಕೂಡ ಯೂಸ್ ಆಗ್ತದೆ. ಯೂನಿವರ್ಸಲ್ ಅಂದರೆ ಅದು ಒಂದು ಪ್ಲೇಸಿಗೆ ಮಾತ್ರ ಅಲ್ಲ, ಯೂನಿವರ್ಸಲ್ ಎಲ್ಲಿ ಕೂಡ ಅದು ಸೂಟ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಬೇಕೇ ಬೇಕಾಗತ್ತೆ. ಸೊ ಮ್ಯಾನೇಜ್ಮೆಂಟ್ ಈಸ್ ಅಪ್ಲಿಕೇಬಲ್ ಟು ಆಲ್ ಟೈಪ್ ಆಫ್ ಆರ್ಗನೈಸೇಷನ್ಸ್ ಆರ್ ಬಿಸ್ನೆಸಸ್. Managers perform more or less the same functions irrespective of their position and nature of ಆರ್ಗನೈಸೇಷನ್. ಸೊ ಫಾರ್ ಎಕ್ಸಾಂಪಲ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಅದಕ್ಕೆ ಕೂಡ ಮ್ಯಾನೇಜ್ಮೆಂಟ್ ಇದು ಪ್ರಿನ್ಸಿಪಲ್ ಅವಶ್ಯಕತೆ ಇದೆ. ಮ್ಯಾನೇಜರ್ಸ್ ಬೇಕಾಗ್ತಾರೆ, ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಬೇಕಾಗ್ತದೆ. ನೋಡಿ, ನಾವೇ ಫಾರ್ ಎಕ್ಸಾಂಪಲ್ ಹೇಳ್ತೀವಿ ಅಲ್ವಾ, ಒಂದು ಸ್ಕೂಲ್ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಒಳ್ಳೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಹಾಸ್ಪಿಟಲ್, ಅದು ಕೂಡ ಮ್ಯಾನೇಜ್ಮೆಂಟ್ ಬೇಕು. ಗೌರ್ಮೆಂಟ್ ಅದನ್ನು ಕೂಡ ಮಾಡಬೇಕಾಗುತ್ತೆ. ಮ್ಯಾನೇಜ್ಮೆಂಟ್ ಇಸ್ ರಿಕ್ವೈರ್ಡ್. ಅರ್ಬನ್ ಸೆಂಟರ್ಸ್, ಒಂದು ಸಿಟಿ ಏನಾದರೂ ಕಾರ್ಪೊರೇಷನ್ ಇರ್ಬೋದು, ಅದು ಕೂಡ ಮ್ಯಾನೇಜ್ಮೆಂಟ್. ಟೀಮ್ ಆಫ್ ಪ್ಲೇಯರ್ಸ್, ಅವರನ್ನು ಕೂಡ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಒಂದು ಕಲ್ಚರಲ್ ಟೀಮ್, ಕಲ್ಚರಲ್ ಬಾಡಿ ಇರ್ಬೋದು, ಅಥವಾ NGOs, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್, ಇವೆಲ್ಲವೂ ಕೂಡ ಬೇರೆ ಬೇರೆ ಟೈಪ್ ಇದು ಬಿಸ್ನೆಸ್ ಇವೆಲ್ಲವೂ ಕೂಡ. ಆದರೆ ಎಲ್ಲದಕ್ಕೂ ಕೂಡ ಮ್ಯಾನೇಜ್ಮೆಂಟ್ ಅನ್ನೋದು ಬೇಕೇ ಬೇಕಾಗ್ತದೆ. ಸೊ ಆದ ಕಾರಣ ನೀವು ಮ್ಯಾನೇಜ್ಮೆಂಟ್ BBM ಅಥವಾ MBA ಕಲಿತರೆ ನಿಮಗೆ ಯಾವುದೇ ಫೀಲ್ಡಲ್ಲೂ ಕೂಡ ನಿಮ್ಮ ಅವಶ್ಯಕತೆ ಇದ್ದೇ ಇರ್ತದೆ. ಸೆಕೆಂಡ್ ಒನ್, ಮ್ಯಾನೇಜ್ಮೆಂಟ್ ಈಸ್ ಪರ್ಪಸ್ಫುಲ್. ಈ ಮ್ಯಾನೇಜ್ಮೆಂಟ್ ಅನ್ನೋದಕ್ಕೆ ಒಂದು ಡೆಫಿನೆಟ್ ಆದ ಒಂದು ಉದ್ದೇಶ ಇದೆ, ಪರ್ಪಸ್ ಇದೆ. ಓಕೆ, ಸೊ ಇಟ್ ಹ್ಯಾಸ್ ಎನ್ ಪರ್ಪಸ್. ಇಟ್ ಈಸ್ ಏಮ್ಡ್ ಎಟ್ ಅಚೀವಿಂಗ್ ಸಮ್ ಡೆಫಿನೆಟ್ ಆರ್ಗನೈಸೇಷನಲ್ ಗೋಲ್ಸ್ ಆರ್ ಆಬ್ಜೆಕ್ಟಿವ್ಸ್. ಎಲ್ಲ ಕಂಪನಿಗಳಿಗೆ ಕೂಡ, ಎಲ್ಲ ಆರ್ಗನೈಸೇಷನ್ಗಳಿಗೆ ಕೂಡ ಅದರದ್ದೇ ಆದಂಥ ಉದ್ದೇಶ ಇರುತ್ತೆ, ಅದು ಆಬ್ಜೆಕ್ಟಿವ್ ಇರ್ತದೆ. ಸೊ ದಿ ಆಬ್ಜೆಕ್ಟಿವ್ ಮೇ ಬಿ ಇಕನಾಮಿಕಲ್ ಆರ್ ಸೋಷಿಯಲ್. ಅದು ಒಂದು ಆರ್ಥಿಕ ಆಬ್ಜೆಕ್ಟಿವ್ ಇರ್ಬೋದು, ಅಥವಾ ಸೋಷಿಯಲ್, ಒಂದು ಸಾಮಾಜಿಕ ಇರ್ಬೋದು. ಸೊ ಫಾರ್ ಎಕ್ಸಾಂಪಲ್, ಒಂದು ಕಂಪನಿ, ಒಂದು ಪ್ರೊಡಕ್ಷನ್ ಮತ್ತು ಸೇಲ್ಸ್ ಮಾಡುವಂಥ ಕಂಪನಿಯದು ಆಬ್ಜೆಕ್ಟಿವ್ ಏನಿರುತ್ತೆ ಅಂದರೆ, ಇನ್ಕ್ರೀಸಿಂಗ್ ದ ಸೇಲ್ಸ್ ಇನ್ ನೆಕ್ಸ್ಟ್ ಕ್ವಾರ್ಟರ್, ಅಂದರೆ ನೆಕ್ಸ್ಟ್ 3 ಮಂತ್ಸಲ್ಲಿ ಸೇಲ್ಸ್ ಇನ್ಕ್ರೀಸ್ ಮಾಡುವಂತ ಇರ್ಬೋದು ಒಂದು ಆಬ್ಜೆಕ್ಟಿವ್, ಫಾರ್ ಎಕ್ಸಾಂಪಲ್. ಸೆಕೆಂಡು, ಒಂದು ಸೋಷಿಯಲ್ ಇದು ಆಬ್ಜೆಕ್ಟಿವ್ ಏನಂದರೆ, ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಟು ಲೋಕಲ್. ಅಲ್ಲಿ ಊರಿನ ಜನರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡಬೇಕು ಅನ್ನೋಂಥದ್ದು ಒಂದು ಸೋಷಿಯಲ್ ಆಬ್ಜೆಕ್ಟಿವ್ ಆಗಿರುತ್ತೆ. ಪ್ರೊವೈಡಿಂಗ್ ಕ್ವಾಲಿಟಿ ಎಜುಕೇಷನ್ ಟು ರೂರಲ್ ಸ್ಟೂಡೆಂಟ್ಸ್, ಅದು ಕೂಡ ಒಂದು ಸೋಷಿಯಲ್ ಆಬ್ಜೆಕ್ಟಿವ್. ಸೊ ಇವೆಲ್ಲವೂ ಕೂಡ ಒಂದು ಆಬ್ಜೆಕ್ಟಿವ್ ಇದ್ದಾಗ ಮಾತ್ರ ಮ್ಯಾನೇಜ್ಮೆಂಟನ್ನು ನಾವು ಚೆನ್ನಾಗಿ ಮಾಡಲಿಕ್ಕೆ ಆಗುತ್ತೆ. ಸೊ ಪ್ರೊವೈಡಿಂಗ್ ಕ್ವಾಲಿಟಿ ಎಜುಕೇಷನ್ ಟು ರೂರಲ್ ಸ್ಟೂಡೆಂಟ್ಸ್, ಹಳ್ಳಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಎಜುಕೇಷನ್ ಕೊಡುವಂಥದ್ದು. ಸೊ ಇದು ಕೂಡ ಒಂದು ಪರ್ಪಸ್. ಸೊ ಈ ಡಿಫ್ರೆಂಟ್ ಎಕ್ಸಾಂಪಲ್ ತೋರಿಸಿದಾಗೆ ಎಲ್ಲ ಒಂದು ಮ್ಯಾನೇಜ್ಮೆಂಟ್ ಚೆನ್ನಾಗಿ ಆಗಬೇಕು ಅಂತಾದರೆ ಅಲ್ಲಿ ಒಂದು ಪರ್ಪಸ್ ಇದ್ದೇ ಇರುತ್ತೆ. ಓಕೆ, ಈಗ ಒಂದು ಸ್ಕೂಲಿದ್ದು ಏನು ಉದ್ದೇಶ ಇರುತ್ತೆ ಅಂದರೆ, ಒಳ್ಳೆ ಎಜುಕೇಷನ್ ಕೊಡುವಂಥದ್ದು ಕಡಿಮೆ ಖರ್ಚಲ್ಲಿ. ಸೊ ಬಟ್ ಡಿಪೆಂಡ್ಸ್, ಕೆಲವು ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಆಬ್ಜೆಕ್ಟಿವ್ ಒಳ್ಳೆ ಹಣ ಮಾಡೋದಿರ್ಬೋದು. ಸೊ ಬಟ್ ಡಿಪೆಂಡ್ಸ್. ಸೊ ಯಾವುದಾದ್ರೂ ಒಂದು ಪರ್ಪಸ್ ಇದ್ದೇ ಇರುತ್ತೆ. And third one is social process. So management is concerned with dealing with people and their emotions, talents, attitude and culture. ಸೊ ಇಲ್ಲಿ ಎಲ್ಲದಕ್ಕಿಂತ ಮಿಗಿಲಾಗಿ ಜನರ ಒಂದು ಸಾಮಾಜಿಕ, ಸೋಷಿಯಲ್ ಆ್ಯನಿಮಲ್ ಅಂತ ಕರಿತೀವಿ ನಾವು. ಮನುಷ್ಯನನ್ನು ಸೋಷಿಯಲ್ ಆ್ಯನಿಮಲ್ ಅಂತ ಕರಿತೀವಿ. ಒಂದು
ಸೊ ನಮಗೆ ಒಂದು ಸೊಸೈಟಿ ಅಂದ ತಕ್ಷಣ ಅಲ್ಲಿ ಜನರಿದ್ದಾರೆ, ಅವ್ರ ಜೊತೆ ಮಿಂಗಲ್ ಆಗುವಂಥದ್ದು, ದೇರ್ ಇಮೋಷನ್ಸ್ ಅಲ್ಲಿ ಜನರದ ಮೇಲೆ ಇಮೋಷನ್ಸ್ ಇದ್ದೇ ಇರುತ್ತೆ. ಅದು ಕೋಪ ಬರೋದಿರ್ಬೋದು, ಸಿಟ್ಟು ಮಾಡ್ಕೊಳ್ಳೋದಿರ್ಬೋದು, ಬೇಸರ ಆಗೋದಿರ್ಬೋದು, ಸಂತೋಷ ಇರ್ಬೋದು, ಇವೆಲ್ಲವೂ ಕೂಡ ಡಿಫ್ರೆಂಟ್ ಇಮೋಷನ್ಸ್ ಆಫ್ ಅ ಮ್ಯಾನ್, ಹ್ಯೂಮನ್ ಬೀಯಿಂಗ್. ಮತ್ತು ಟ್ಯಾಲೆಂಟ್ಸ್, ಆ್ಯಟಿಟ್ಯೂಡ್, ಕಲ್ಚರ್, ಇವೆಲ್ಲವನ್ನು ಕೂಡ ಮ್ಯಾನೇಜ್ಮೆಂಟ್ ಮಾಡುವಂತಹ ಒಂದು ಸೋಷಿಯಲ್ ಪ್ರೋಸೆಸ್ ಆಗಿರುತ್ತೆ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು. ಇಟ್ ಎಸೆನ್ಷಿಯಲಿ ಇನ್ವಾಲ್ವ್ಸ್ ಮ್ಯಾನೇಜಿಂಗ್ ಪೀಪಲ್ ಅಟ್ ವರ್ಕ್. ಸೊ ವರ್ಕ್ ಪ್ಲೇಸಲ್ಲಿ ಜನರನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅದನ್ನು ಟೀಚ್ ಮಾಡುತ್ತೆ ನಮಗೆ. ಎಸ್ಪೆಷಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ ನೀವು ಅದರ ಬಗ್ಗೆ ಕಲಿತೀರ. Managers required to direct, coordinate and regulate human efforts to achieve desired results. ಸೊ ಈ ಮ್ಯಾನೇಜರ್ಸ್ ಅನ್ನೋರು ಏನು ಮಾಡಬೇಕಂದ್ರೆ ದೇ ಹ್ಯಾವ್ ಟು ಕೋಆರ್ಡಿನೇಟ್ ಮಾಡುವಂಥದ್ದು, ಟು ಆ್ಯಂಡ್ ರೆಗ್ಯುಲೇಟ್ ಹ್ಯೂಮನ್ ಎಫರ್ಟ್ಸ್ ಟು ಅಚೀವ್, ಜನರ ಏನು ಪ್ರಯತ್ನ, ಅವರ ಸ್ಕಿಲ್ ಮತ್ತು ಟ್ಯಾಲೆಂಟನ್ನು ನಮ್ಮ ರಿಸಲ್ಟ್ಸನ್ನು ಅಚೀವ್ ಮಾಡಲಿಕ್ಕೆ ಮ್ಯಾನೇಜರ್ಸ್ ಏನು ಅದನ್ನು ಕೋಆರ್ಡಿನೇಟ್ ಮಾಡಬೇಕು. ರೈಟ್ ಸ್ಕಿಲ್ಡ್ ಪರ್ಸನನ್ನು ರೈಟ್ ಜಾಬಲ್ಲಿ ಹಾಕುವ ಮೂಲಕ ಕರೆಕ್ಟಾಗಿ ರಿಸಲ್ಟ್ ನಮಗೆ ಬೇಕಾದಾಗ ಬರುವ ಹಾಗೆ ಮಾಡುವಂಥ ಜವಾಬ್ದಾರಿ ಮ್ಯಾನೇಜರ್ನ ಮೇಲೆ ಇರುತ್ತೆ. ಸೊ ಹೆನ್ಸ್ ಮ್ಯಾನೇಜ್ಮೆಂಟ್ ಈಸ್ ಕನ್ಸರ್ನ್ಡ್ ವಿತ್ ರಿಲೇಷನ್ಸ್ ಅಮಂಗ್ ದ ಪೀಪಲ್. ಸೊ ಯಾವತ್ತೂ ಕೂಡ ಒಂದು ಸಕ್ಸಸ್ಫುಲ್ ಮ್ಯಾನೇಜರ್ ಅಂದರೆ ಹಿ ಶುಡ್ ನೋ ಹೌ ಟು ಮ್ಯಾನೇಜ್ ಪೀಪಲ್. ಸೊ ಜನರನ್ನು ಮ್ಯಾನೇಜ್ ಮಾಡಲಿಕ್ಕೆ ಗೊತ್ತಿದ್ದರೆ ಒಂದು ಡೆಫಿನೆಟಾಗಿ ಒಳ್ಳೆ ಮ್ಯಾನೇಜರ್ ಆಗ್ತಾನೆ. ಬರೀ ಮೆಷಿನ್ಸನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಗೊತ್ತಿದ್ದರೆ ಸಾಕಾಗೋದಿಲ್ಲ. ಒಂದು ಕಂಪನಿ ಮ್ಯಾನೇಜ್ಮೆಂಟ್ ಅಂದರೆ ಅಲ್ಲಿ ವಿ ಶುಡ್ ಬಿ ಏಬಲ್ ಟು ಮ್ಯಾನೇಜ್ ಡಿಫ್ರೆಂಟ್ ಸಿಚುವೇಶನ್ಸ್ ಆ್ಯಸ್ ವೆಲ್ ಆ್ಯಸ್ ಹ್ಯೂಮನ್ ಬೀಯಿಂಗ್. ಎಸ್ಪೆಷಲಿ ಎಂಪ್ಲಾಯೀಸ್ ಇರ್ಬೋದು, ಸಪ್ಲೈಯರ್ಸ್ ಇರ್ಬೋದು, ಕಸ್ಟಮರ್ಸ್ ಇರ್ಬೋದು, ಬಹಳಷ್ಟು ಜನರು ಕೂಡ ನಮ್ಮ ಜಾಬ್ ಏರಿಯಾದಲ್ಲಿ ರಿಲೇಟೆಡ್ ಇರ್ತಾರೆ. ಸೊ ಅವೆಲ್ಲವನ್ನು ಕೂಡ ಮ್ಯಾನೇಜ್ಮೆಂಟ್ ಮಾಡುವಂಥ ಒಂದು ಪ್ರೋಸೆಸ್ ಆಗಿರುತ್ತೆ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಈಸ್ ಕೋಆರ್ಡಿನೇಟಿಂಗ್ ಫೋರ್ಸ್. ಅದು ಮ್ಯಾನೇಜ್ಮೆಂಟ್ ಕೋಆರ್ಡಿನೇಟ್ಸ್ ದಿ ಎಫರ್ಟ್ಸ್ ಆಫ್ ಎಂಪ್ಲಾಯೀಸ್ ಆಫ್ ದ ಆರ್ಗನೈಸೇಷನ್. ಅಲ್ಲಿ ಬೇರೆ ಬೇರೆ ಎಂಪ್ಲಾಯೀಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಕಂಪನಿಗೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಇನ್ ಡಿಫ್ರೆಂಟ್ ಲೆವೆಲ್ಸ್, ಇನ್ ಡಿಫ್ರೆಂಟ್ ಸೆಟ್ ಆಫ್ ವರ್ಕ್, ಅವ್ರು ಬೇರೆ ಬೇರೆ ರೀತಿಯಲ್ಲಿ. ಸೊ ಅವೆಲ್ಲವೂ ಕೂಡ ಒಂದು ಟ್ರ್ಯಾಕಲ್ಲಿ ಕೊಂಡೋಗುವಂಥ ಒಂದು ಜವಾಬ್ದಾರಿ ಮ್ಯಾನೇಜ್ಮೆಂಟ್ ಮೇಲೆ ಇರುತ್ತೆ. ಸೊ ಆರ್ಡರ್ಲಿ ಮ್ಯಾನೇಜ್ಮೆಂಟ್ ಆಫ್ ಆ್ಯಕ್ಟಿವಿಟೀಸ್ ಟು ಅವಾಯ್ಡ್ ಡ್ಯೂಪ್ಲಿಕೇಶನ್ ಆ್ಯಂಡ್ ಓವರ್ಲ್ಯಾಪಿಂಗ್. ಸೊ ಇಲ್ಲಿ ಒಂದು ಮ್ಯಾನೇಜ್ಮೆಂಟದ ಅವಶ್ಯಕತೆ ಏನಂದರೆ, ಅದನ್ನು ಒಂದು ಆರ್ಡರಲ್ಲಿ ಅರೇಂಜ್ಮೆಂಟ್ ಮಾಡುವಂಥದ್ದು ವರ್ಕನ್ನು, ಟು ಅವಾಯ್ಡ್ ಡ್ಯೂಪ್ಲಿಕೇಶನ್ ಅಂದರೆ ಸೇಮ್ ಕೆಲಸವನ್ನು ಪುನಃ ಒಂದು ಸಣ್ಣ ಕೆಲಸವನ್ನು ಮಾಡಲಿಕ್ಕೆ 2-3 ಇಟ್ಟರೆ ಅದು ಕಂಪ್ನಿಗೆ ಲಾಸ್ ಆಗುತ್ತೆ. ಸೊ ಆ ಸೇಮ್ ವರ್ಕ್ ಡ್ಯೂಪ್ಲಿಕೇಶನ್ ಆಗುವುದನ್ನು ತಡಿಬೇಕು. ಮತ್ತು ಓವರ್ಲ್ಯಾಪಿಂಗ್ ಎಟ್ ಎ ಟೈಮ್ ಫಾರ್ ಎಕ್ಸಾಂಪಲ್ ಈಗ ಮನೆ ಕಟ್ಟುವುದಂದರೆ ಅಲ್ಲಿ ಬೇರೆ ಬೇರೆ ಸ್ಟೇಜಸ್ ಅಲ್ವಾ. ಫಸ್ಟಿಗೆ ನಮಗೆ ಪಿಲ್ಲರ್ ತಗೊಳ್ಳಿಕ್ಕೆ ದೊಡ್ಡೊಂದು ಇದು ಗುಂಡಿ ಮಾಡ್ತಾರೆ, ಮತ್ತು ಪಿಲ್ಲರ್ ಹಾಕುವಂಥದ್ದು. ಸೊ ಪಿಲ್ಲರ್ ಆದಮೇಲೆ ಮತ್ತು ಅದರ ಇನ್ ಬಿಟ್ವೀನ್ ಗೋಡೆ ಕಟ್ಟೋದಿರ್ಬೋದು, ಸ್ಲ್ಯಾಬ್. ಸೊ ಒಂದೊಂದು ಸ್ಟೆಪ್ ಇದು. ಸೊ ಈ ಎಲ್ಲ ಸ್ಟೆಪ್ಪನ್ನು ಒಟ್ಟಿಗೆ ಮಾಡ್ತೀನಿ ಅಂತ ಹೇಳಿದರೆ ಆಗೋದಿಲ್ಲ. ಆವಾಗ ಓವರ್ಲ್ಯಾಪ್ ಆಗುತ್ತೆ. ಸೊ ಯಾರಾದರೂ ಒಬ್ಬರು ವೆಯ್ಟ್ ಮಾಡಬೇಕಾಗತ್ತೆ ಒಂದು ಕೆಲಸ ಆಗುವವರೆಗೆ ಅಲ್ವಾ. ಸೊ ರೈಟ್ ಮ್ಯಾನೇಜ್ಮೆಂಟ್ ಅಂದರೆ ಈವನ್ ಅನ್ ಇಂಜಿನಿಯರ್ ಡಸ್ ಮ್ಯಾನೇಜ್ಮೆಂಟ್ ಹಿಯರ್. ಅವನೇನು ಮಾಡ್ತಾನೆ ಅಂದರೆ ಫಸ್ಟ್ ಸ್ಟೆಪ್ ಯಾವುದು, ಅದಕ್ಕೆ ಬೇಕಾಗಿರೋ ಎಂಪ್ಲಾಯೀಸ್ ಮಾತ್ರ ಮತ್ತು ಅಷ್ಟು ಮೆಟೀರಿಯಲ್ ಮಾತ್ರ ಫಸ್ಟಿಗೆ ತರಿಸ್ತಾನೆ. ಇಲ್ಲದ್ರೆ ಏನಾಗುತ್ತೆ, ಎಲ್ಲ ಸಾಮಾನು ಕೂಡ ಒಟ್ಟಿಗೆ ತಂದಿಟ್ಟರು ಕೂಡ ಸಮಸ್ಯೆ ಆಗುತ್ತೆ. ಅಂದರೆ ನಮಗೆ ಸ್ಟೋರ್ ಮಾಡಲಿಕ್ಕೆ ಪ್ಲೇಸ್ ಬೇಕಾಗತ್ತೆ ಅಲ್ವಾ. ಸೊ ಅದು ಲಾಸ್ ಆಗುತ್ತೆ. ಸೊ ಅಲ್ಲಿ ಎಕ್ಸ್ಟ್ರಾ ಕಾಸ್ಟ್ ಬರುತ್ತೆ. ಸೊ ಎಲ್ಲ ಜನರನ್ನು ಸ್ಲ್ಯಾಬ್ ಹಾಕೋರನ್ನು ಕೂಡ ಫಸ್ಟ್ ಟೈಮ್ ಕರ್ಕೊಂಡೋಗಿ ಬರಲಿಕ್ಕಾಗತ್ತೆ ಇಲ್ಲ. ಸೊ ಆ ವರ್ಕ್ ಯಾವಾಗ ಇದೆ ಅವತ್ತು ಮಾತ್ರ ಅವ್ರು ಬರಬೇಕು. ಸೊ ದಟ್ ಈಸ್ ಕಾಲ್ಡ್ ಎಸ್ ಎ ಮ್ಯಾನೇಜ್ಮೆಂಟ್ ಡನ್ ಬೈ ಎನ್ ಕಾಂಟ್ರಾಕ್ಟರ್ ಅಥವಾ ಇಂಜಿನಿಯರ್ ಏನು ಮಾಡ್ತಾನೆ ಇಲ್ಲಿ ಅದನ್ನು ಮ್ಯಾನೇಜ್ ಮಾಡ್ತಾನೆ. ಸೊ ಇಲ್ಲಿ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಆ್ಯಕ್ಟಿವಿಟೀಸ್, ಯಾವುದೇ ಕೆಲಸವನ್ನು ಅದರ ಆರ್ಡರ್ ಪ್ರಕಾರ ಅರೇಂಜ್ ಮಾಡುವಂಥದ್ದು ಟು ಅವಾಯ್ಡ್ ಡ್ಯೂಪ್ಲಿಕೇಶನ್ ಆ್ಯಂಡ್ ಓವರ್ಲ್ಯಾಪಿಂಗ್. So that is that's why management is required, and it balances the individual goals and the organizational goals and integrate the human and physical resources. ಸೊ ಇಲ್ಲಿ ಒಂದು ಕಂಪನಿ ಅಂದಮೇಲೆ ಅಲ್ಲಿ ಪ್ರತಿಯೊಬ್ಬ ಎಂಪ್ಲಾಯಿ ಇರ್ತಾರೆ, ಅವರಿಗೆ ಅವರದೇ ಆದ ಗೋಲ್ ಇರುತ್ತೆ ಮತ್ತು ಕಂಪನಿಯದೇ ಆದ ಗೋಲ್ ಇರುತ್ತೆ. ಸೊ ಇದನ್ನು ಎರಡನ್ನೂ ಮ್ಯಾಚ್ ಮಾಡ್ಕೊಂಡು ಹೋಗುವಂಥದ್ದು ಕೂಡ ಇಟ್ಸ್ ಅ ಚಾಲೆಂಜ್ ಟು ದ ಮ್ಯಾನೇಜ್ಮೆಂಟ್. ಸೊ ಇಟ್ಸ್ ಆಲ್ಸೋ ಒನ್ ಆಫ್ ದಿ ನೇಚರ್ ಆಫ್ ಮ್ಯಾನೇಜ್ಮೆಂಟ್. ಇಟ್ ಡಸ್ ದ್ಯಾಟ್. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಈಗ ಪ್ರತಿಯೊಬ್ಬ ಎಂಪ್ಲಾಯಿ ಇರ್ಬೋದು. ಈಗ ನಾವು ನಾಳೆ ಒಂದು ಎಂಪ್ಲಾಯಿ ಆದಾಗ ಏನು ಮಾಡ್ತೀವಿ ಅಂದರೆ, ನಮ್ಮ ಗೋಲ್ ಇರುತ್ತೆ, ನಾನು ದೊಡ್ಡ ಪೋಸ್ಟಿಗೆ ಹೋಗಬೇಕು, ಐ ಹ್ಯಾವ್ ಟು ರೀಚ್ ಸಮ್ ಗ್ರೇಟ್ ಡೆಸಿಗ್ನೇಷನ್ಸ್.
ಈಗ ಸಪೋಸ್ ನೀವು ಅಸಿಸ್ಟೆಂಟ್ ಸೇಲ್ಸ್ ಮ್ಯಾನೇಜರಾಗಿ ಜಾಯ್ನ್ ಆದರೆ ಸೇಲ್ಸ್ ಮ್ಯಾನೇಜರ್ ಆಗಬೇಕು, ಕಂಪ್ನಿ ಏನು ಮೇನ್ GM ಜನರಲ್ ಮ್ಯಾನೇಜರ್ ಆಗಬೇಕು, ಈ ಥರ ನಮ್ಗೆ ಗೋಲ್ಸ್ ಭಾಳಷ್ಟು ಇರುತ್ತೆ. ಸೊ ಇವೆಲ್ಲವನ್ನು ಕೂಡ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮತ್ತು ಕಂಪ್ನಿಗೆ ಗೋಲ್ ಏನಿರುತ್ತೆ, ಇಷ್ಟು ಪ್ರಾಫಿಟ್ ಮಾಡೋದಾಗಿರ್ಬೋದು, ಇಷ್ಟು ಸೇಲ್ಸ್ ಅಚೀವ್ ಮಾಡೋದಾಗಿರ್ಬೋದು. ಸೊ ಎರಡನ್ನು ಕೂಡ ಒಂದು ಮ್ಯಾಚ್ ಮಾಡಿಕೊಂಡು ಹೋಗುವಂಥ ಒಂದು ಕೋಆರ್ಡಿನೇಟಿಂಗ್ ಫೋರ್ಸ್ ಆಗಿರ್ತದೆ ಮ್ಯಾನೇಜ್ಮೆಂಟ್. ಸೊ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮ್ಯಾನೇಜ್ಮೆಂಟ್ ಈಸ್ ಅ ಗ್ರೂಪ್ ಆ್ಯಕ್ಟಿವಿಟಿ. ಸೊ ಮ್ಯಾನೇಜ್ಮೆಂಟ್ ಅಲ್ಲಿ ಇಂಡಿವಿಜುವಲ್ ಗೇಮಿಗೆ ಅಷ್ಟು ವ್ಯಾಲ್ಯೂ ಇಲ್ಲ. ಮ್ಯಾನೇಜ್ಮೆಂಟ್ ಅಂದ ತಕ್ಷಣ ಇಟ್ಸ್ ಅ ಟೀಮ್ ಗೇಮ್. ಸೊ ಅಲ್ಲಿ ಏನಿದ್ರೂ ಕೂಡ ಏನೋ ಎರಡು ಕೈ ಸೇರಿದಾಗ ಮಾತ್ರ ಚಪ್ಪಾಳೆ ಆಗುವ ರೀತಿಯಲ್ಲಿ ವೆನ್ ದೆರ್ ಆರ್ ಮೋರ್ ನಂಬರ್ ಆಫ್ ಪೀಪಲ್ ವರ್ಕಿಂಗ್ ಟುಗೆದರ್, ಅಲ್ಲಿ ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ಸ್, ಆರ್ಗನೈಸಸ್, ಡೈರೆಕ್ಟ್ಸ್, ಕಂಟ್ರೋಲ್ಸ್ ದಿ ಗ್ರೂಪ್ ಎಫರ್ಟ್ಸ್ ಟು ಅಚೀವ್ ಎಂಟರ್ಪ್ರೈಸ್ ಒಬ್ಜೆಕ್ಟಿವ್ಸ್. ಸೊ ಅಲ್ಲಿ ಇಂಡಿವಿಜುವಲ್ದು ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲ, ಬಟ್ ಇಟ್ಸ್ ಆಲ್ವೇಸ್ ಕನ್ಸರ್ನ್ಡ್ ವಿತ್ ಗ್ರೂಪ್ ಎಫರ್ಟ್ಸ್, ನಾಟ್ ಇಂಡಿವಿಜುವಲ್ ಎಫರ್ಟ್ಸ್. ಸೊ ಆಲ್ವೇಸ್ ಗ್ರೂಪಿಗೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತೆ. ಮ್ಯಾನೇಜ್ಮೆಂಟ್ ಈಸ್ ಇಂಟ್ಯಾಂಜಿಬಲ್, ಇಟ್ ಈಸ್ ಅನ್ ಅನ್ಸೀನ್ ಫೋರ್ಸ್. ನಮಗೆ ಅದನ್ನು ಈಗ ಒಳ್ಳೆ ಮ್ಯಾನೇಜ್ಮೆಂಟ್ ಫಾರ್ ಎಕ್ಸಾಂಪಲ್ ನಾವು ಈಗ ಒಂದು ಒಳ್ಳೆ ಇನ್ಫೋಸಿಸ್ ಅಂತ ಒಂದು ಕಂಪನಿ ಹೆಸರು ಕೇಳಿದ್ದೀವಿ ಅಲ್ವಾ, ವೆರಿ ಸಕ್ಸಸ್ಫುಲ್ ಕಂಪ್ನಿ. ಸೊ ಇದನ್ನು ಒಂದು ವೆಲ್ ಮ್ಯಾನೇಜ್ಡ್ ಕಂಪನಿ ಅಂತ ಹೇಳ್ಬೋದು ನಮಗೆ. ಆದರೆ ಬಟ್ ಯು ಕೆನಾಟ್ ಸಿ ದಟ್ ವಾಟ್ ಈಸ್ ದಟ್ ಮ್ಯಾನೇಜ್ಮೆಂಟ್ ಅಂದರೆ ಕಾಣಲಿಕ್ಕೆ ಆಗೋದಿಲ್ಲ. ಇಟ್ಸ್ ಅನ್ ಅನ್ಸೀನ್ ಫೋರ್ಸ್. ಬಟ್ ಐ ಮೀನ್ ಅಲ್ಲಿ ಹೋದಾಗ ನಿಮಗೆ ಅಲ್ಲಿಯ ಪ್ರಿಮೈಸಸ್ ನೋಡಿ, ಅಲ್ಲಿ ಬಿಲ್ಡಿಂಗ್ಸ್ ನೋಡಿ, ಅಲ್ಲಿ ಒಂದು ಡಿಸಿಪ್ಲಿನ್ ನೋಡಿ, ಅಲ್ಲಿ ಕ್ಲೆನ್ಲಿನೆಸ್ ನೋಡಿ, ನಿಮಗೆ ಏನು ಅನ್ನಿಸ್ತದೆ ಅಂದರೆ ಇದು ಒಂದು ವೆಲ್ ಮ್ಯಾನೇಜ್ಡ್ ಕಂಪನಿ ಅಂತ ಅನಿಸುತ್ತೆ. ಒಂದು ಪ್ರೈಮರಿ ಸ್ಕೂಲ್ ಇರ್ಬೋದು, ನಿಮ್ಮ ಊರಲ್ಲಿ ಒಂದು ಒಳ್ಳೆ ಸ್ಕೂಲ್ ಇದ್ದರೆ ಅಲ್ಲಿ ಮ್ಯಾನೇಜ್ಮೆಂಟ್ ಅನ್ನೋದು ಒಳ್ಳೆ ವಾಟ್ ಈಸ್ ಮ್ಯಾನೇಜ್ಮೆಂಟ್ ನಮ್ಗೆ ಕಾಣೋದಿಲ್ಲ, ಬಟ್ ಏನು ಕಾಣುತ್ತೆ ಅಂದರೆ ಅದರ ಎಫೆಕ್ಟ್ಸ್ ಕಾಣುತ್ತೆ. ಅಲ್ಲಿ ಒಂದು ಡಿಸಿಪ್ಲಿನ್ ಇರ್ಬೋದು, ಸ್ಕೂಲ್ನ ಒಂದು ಕಂಪೌಂಡ್ ಎಲ್ಲ ಬಹಳ ಕ್ಲೀನ್ ಇರ್ಬೋದು, ಆ್ಯಂಡ್ ಸ್ಟೂಡೆಂಟ್ಸ್ ವಿಲ್ ಬಿ ವೆಲ್ ಬಿಹೇವ್ಡ್, ವೆಲ್ ಡ್ರೆಸ್ಡ್. ಸೊ ಇದೆಲ್ಲವೂ ಕೂಡ ಅದರ ಇಫೆಕ್ಟ್ಸ್. ಸೊ ಮ್ಯಾನೇಜ್ಮೆಂಟನ್ನು ನೋಡಲಿಕ್ಕೆ ಆಗೋದಿಲ್ಲ, ಬಟ್ ಯು ಕ್ಯಾನ್ ಸಿ ದ ಎಫೆಕ್ಟ್ಸ್ ಆಫ್ ಇಟ್. ಸೊ ಇಟ್ ಕೆನಾಟ್ ಬಿ ಟಚ್ಡ್ ಆರ್ ಫೆಲ್ಟ್, ಇಟ್ ಡಸ್ ನಾಟ್ ಹ್ಯಾವ್ ಎನಿ ಫಿಸಿಕಲ್ ಪ್ರೆಸೆನ್ಸ್. ಸೊ ಬಟ್ ಇಟ್ಸ್ ರಿಸಲ್ಟ್ಸ್ ಕ್ಯಾನ್ ಬಿ ಫೆಲ್ಟ್ ಅಲ್ವಾ. ಅದರ ಅದರಿಂದಾಗಿ ಏನು ರಿಸಲ್ಟ್ ಇದೆ ಅದು ಕಾಣುತ್ತೆ ಇನ್ ದ ಫಾರ್ಮ್ ಆಫ್ ಆರ್ಡರ್ಲಿನೆಸ್. ನಾನು ಎಕ್ಸಾಂಪಲ್ ಹೇಳಿದ ಹಾಗೆ ಅಡಿಕ್ವೇಟ್ ವರ್ಕ್ ಔಟ್ಪುಟ್, ಸ್ಯಾಟಿಸ್ಫ್ಯಾಕ್ಟರಿ ವರ್ಕ್ ಕ್ಲೈಮೇಟ್, ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್, ಇವೆಲ್ಲವೂ ಕೂಡ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಮ್ಯಾನೇಜ್ಮೆಂಟ್ ಈಸ್ ಇಂಟ್ಯಾಂಜಿಬಲ್. ಟ್ಯಾಂಜಿಬಲ್ ಅಂದರೆ ನಮಗೆ ಅದು ಮುಟ್ಬೋದು, ಕಾಣ್ತದೆ, ವಿ ಕ್ಯಾನ್ ಟಚ್ ಆ್ಯಂಡ್ ಫೀಲ್ ಇಟ್. ಇಂಟ್ಯಾಂಜಿಬಲ್ ಅಂದರೆ ನೋಡಲಿಕ್ಕೆ ಆಗೋದಿಲ್ಲ, ಬಟ್ ವಿ ಕ್ಯಾನ್ ಸಿ ದ ಆಫ್ಟರ್ ಎಫೆಕ್ಟ್ಸ್. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಈಸ್ ಎ ಸಿಸ್ಟಮ್ ಆಫ್ ಅಥಾರಿಟಿ. ಅಥಾರಿಟಿ, ಅಧಿಕಾರ ಎನ್ನುವಂಥದ್ದು ಇಲ್ಲ ಇದ್ದರೆ ಮ್ಯಾನೇಜ್ಮೆಂಟ್ ಇಲ್ಲ ಅಲ್ಲಿ. ಸೊ ಇಟ್ಸ್ ಅ ಪ್ರೋಸೆಸ್ ಆಫ್ ಡೈರೆಕ್ಟಿಂಗ್ ಮೆನ್ ಟು ಪರ್ಫಾರ್ಮ್ ದಿ ಟಾಸ್ಕ್. ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ದೇರ್ ಶುಡ್ ಬಿ ಒನ್ ಆರ್ ಸೇ ಎ ನಂಬರ್ ಆಫ್ ಪೀಪಲ್ ಹೂ ಡೈರೆಕ್ಟ್. ಅವರು ಏನು ಮಾಡ್ತಾರೆ, ಅವರು ಹೇಳ್ತಾರೆ, ಆ ರೀತಿ ಇನ್ನೊಬ್ಬರು ಕೆಲಸ ಮಾಡ್ತಾರೆ. ಸೊ ಅಲ್ಲಿ ಹೇಳುವ ಜನರು ಇರಬೇಕು, ಆ ಒಂದು ಅಧಿಕಾರ ಇರುವಂಥ ಒಂದು ಜನ ಇರಬೇಕು, ಅವರು ಹೇಳಿದ ಕೆಲಸವನ್ನು ಮಾಡುವಂಥ ಇನ್ನೊಂದು ಸೆಟ್ ಆಫ್ ಜನ ಇರಬೇಕು. ಆವಾಗ ಮಾತ್ರ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಆಗುತ್ತೆ. ಓಕೆ, ಸೊ ಇಟ್ ಇಸ್ ಅ ಪ್ರೋಸೆಸ್ ಆಫ್ ಡೈರೆಕ್ಟಿಂಗ್ ಮೆನ್ ಟು ಪರ್ಫಾರ್ಮ್ ದಿ ಟಾಸ್ಕ್. ಒಂದು ಕೆಲಸವನ್ನು ಈ ಕೆಲಸ ನೀನು ಮಾಡು ಅಂತೇಳಿ ಒಬ್ಬ ಮಾಡಿಸ್ತಾನೆ ಇನ್ನೊಬ್ಬರ ಹತ್ರ. ಅಥಾರಿಟಿ ಆರ್ ಪವರ್ ಟು ಗಿವ್ ಆರ್ಡರ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಈಸ್ ಇಂಪ್ಲೈಡ್ ಇನ್ ದ ವೆರಿ ಕಾನ್ಸೆಪ್ಟ್ ಆಫ್ ಮ್ಯಾನೇಜ್ಮೆಂಟ್. ಅಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಒಂದು ಆರ್ಡರ್ ಕೊಡುವಂತಹ ಹಾಗೂ ಇನ್ಸ್ಟ್ರಕ್ಷನ್ಸನ್ನು ಕೊಡುವಂಥದ್ದು ಮ್ಯಾನೇಜ್ಮೆಂಟಿದ್ದು ಬೇಸಿಕ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇನ್ ದ ಆಬ್ಸೆನ್ಸ್ ಆಫ್ ಅಥಾರಿಟಿ ಮ್ಯಾನೇಜ್ಮೆಂಟ್ ಕೆನಾಟ್ ಪರ್ಫಾರ್ಮ್ ಇಟ್ಸ್ ಫಂಕ್ಷನ್ಸ್. ಒಬ್ಬ ಮ್ಯಾನೇಜರ್ ಅನ್ನುವನಿಗೆ ಅಧಿಕಾರ ಕೊಡದಿದ್ದರೆ, ನಾನು ಸಪೋಸ್ ಫಾರ್ ಎಕ್ಸಾಂಪಲ್ ಇಫ್ ಐ ಆಮ್ ದ ಮ್ಯಾನೇಜರ್ ಆಫ್ ಸೇ ಫಾರ್ ಎಕ್ಸಾಂಪಲ್ BBA ಫಸ್ಟ್ ಇಯರ್ ಅನ್ನುವಂಥದ್ದು ಒಂದು ಕಂಪನಿ ಆದರೆ, ಇಫ್ ಐ ಆಮ್ ದ ಮ್ಯಾನೇಜರ್, ನನಗೆ ಅಧಿಕಾರ ಇಲ್ಲದಿದ್ದರೆ, ಹೇಳುವ ಅಧಿಕಾರ ಇಲ್ಲದಿದ್ದರೆ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ನಮಗೆ ಸಾಧ್ಯವೇ ಆಗೋದಿಲ್ಲ. ಅಂದರೆ ನಾನು ಹೇಳಿದೆ ನೀವು ಕೇಳಬೇಕು ಅಂತ ಇಲ್ಲ. ಸೊ ಅಲ್ವಾ. ಸೊ ಒಬ್ಬ ಮ್ಯಾನೇಜರ್ ಆದ ತಕ್ಷಣ ಹೀ ನೀಡ್ಸ್ ಅಥಾರಿಟಿ, ಅವನಿಗೆ ಅಧಿಕಾರ ಬೇಕು, ಅದನ್ನು ಅಫಿಷಿಯಲಾಗಿ ಕೊಡಬೇಕು. ಸೊ ಅಥಾರಿಟಿ ಅಂದ್ರೇನು, ನೀವು ಆ ಮ್ಯಾನೇಜರ್ಗೆ ರೆಸ್ಪೆಕ್ಟ್ ಕೊಡಬೇಕು, ಅವ್ರು ಹೇಳಿದ ನಿಮ್ಗೆ ಕೇಳಬೇಕು, ಆವಾಗ ಮಾತ್ರ ಆ ಕೆಲಸ ಆಗುತ್ತೆ. ಈಗ ನಾಳೆ ಯಾರೋ ಬಂದು ಮ್ಯಾನೇಜರ್ ಅಂತ, ನಾಳೆಯಿಂದ ಮ್ಯಾನೇಜರ್ ಅಂತ ಸಡನ್ ಹೇಳಿದಾಗ ನೀವು ಅವನ ಮಾತು ಕೇಳೋದೇ ಇರ್ಬೋದು. ಸೊ ವೆನ್ ಯು ಡೋಂಟ್ ಲಿಸನ್ ಟು ಹಿಮ್, ಹೀ ಕೆನಾಟ್ ಮ್ಯಾನೇಜ್ ದ ಕ್ಲಾಸ್ ಅಥವಾ ಕಂಪನಿ. ಸೊ ಮ್ಯಾನೇಜರ್ ಅಂದರೆ ಅವನಿಗೆ ಅಧಿಕಾರ ಕೊಟ್ಟಿರಬೇಕು, ಆವಾಗ ಮಾತ್ರ ಮ್ಯಾನೇಜ್ಮೆಂಟ್ ಸಾಧ್ಯ ಆಗುತ್ತೆ. Next, management has a separate identity. Activities in organizations are classified into managerial and non-managerial. ಸೊ ಈ ಒಂದು ಕಂಪನಿಯಲ್ಲಿ ಎಲ್ಲ ವಿಧದ ಕೆಲಸಗಳನ್ನು ಎರಡು ವಿಧದಲ್ಲಿ ನಮಗೆ ಡಿವೈಡ್ ಮಾಡ್ಕೋಬೋದು. ಒಂದು ಮ್ಯಾನೇಜೀರಿಯಲ್ ವರ್ಕ್ ಆ್ಯಂಡ್ ನಾನ್ ಮ್ಯಾನೇಜರಿಯಲ್ ವರ್ಕ್.
ಸೊ ಮ್ಯಾನೇಜರ್ಸ್ ಅಂದರೆ ಯಾರು? ಹೂ ಆರ್ ದ ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ, ಅಥವಾ ಥಿಂಕರ್ಸ್. ಅವರು ಪ್ಲ್ಯಾನಿಂಗ್ ಮಾಡ್ತಾರೆ, ಯಾವ ರೀತಿ ಕೆಲಸ ಮಾಡಬೇಕು ಅಥವಾ ಸ್ಟ್ರಾಟಜೀಸ್ ಮಾಡ್ತಾರೆ, ಯಾವ ಸ್ಟೆಪ್ಸ್ ಮೂಲಕ ನಾವು ಈ ರಿಸಲ್ಟನ್ನು ಅಚೀವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ನಾನ್ ಮ್ಯಾನೇಜರ್ಸ್ ಅಂದರೆ ಆ ಕೆಲಸನ ಆ್ಯಕ್ಚುಲಿ ಎಕ್ಸಿಕ್ಯೂಟ್ ಮಾಡುವವರು. ಮ್ಯಾನೇಜರ್ಸ್ ಏನು ಮಾಡ್ತಾರೆ? ಪ್ಲ್ಯಾನ್ ಮಾಡ್ತಾರೆ ಮತ್ತು ಈ ರೀತಿ ಮಾಡ್ಬೋದು ಅಂತ ದಾರಿ ತೋರಿಸ್ತಾರೆ ಮತ್ತು ಆರ್ಡರ್ಸ್ ಕೊಡ್ತಾರೆ, ಈ ಕೆಲಸವನ್ನು ಈ ರೀತಿ ಮಾಡಿ. ಬಟ್ ನಾನ್ ಮ್ಯಾನೇಜರಿಯಲ್ ವರ್ಕರ್ ಅಂದರೆ ಲೋವರ್ ಲೆವೆಲ್ ವರ್ಕರ್ಸ್ ಅಥವಾ ಡೂವರ್ಸ್ ಆರ್ ವರ್ಕರ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಎಕ್ಸಿಕ್ಯೂಷನ್ ಆಫ್ ದಿ ವರ್ಕ್. ಅವರು ಆ್ಯಕ್ಚುಲಿ ಆ ಕೆಲಸವನ್ನು ಪರ್ಫಾರ್ಮ್ ಮಾಡ್ತಾರೆ. ಸೊ ಮ್ಯಾನೇಜ್ಮೆಂಟ್ ಹ್ಯಾಸ್ ಅ ಸಪ್ರೇಟ್ ಐಡೆಂಟಿಟಿ. ನೆಕ್ಸ್ಟ್ ಒನ್, ಮ್ಯಾನೇಜ್ಮೆಂಟ್ ಈಸ್ ವರ್ಕಿಂಗ್ ಥ್ರೂ ಅದರ್ಸ್. ಸೊ ಡೆಫಿನೆಟ್ಲಿ ಈ ಮೊದಲೇ ಹೇಳಿದಾಗೆ ದೇರ್ ಈಸ್ ಅ ಟೀಮ್ ವರ್ಕ್ ಇಸ್ ದೇರ್. ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಅಪಾಯಿಂಟ್ ರೈಟ್ ಟೈಪ್ ಆಫ್ ಪೀಪಲ್ ಟು ಅಸೈನ್ ಡ್ಯೂಟೀಸ್. ಸೊ ಅದಕ್ಕೆ ಸಿಲೆಕ್ಷನ್ ಅಥವಾ ರಿಕ್ರೂಟ್ಮೆಂಟ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟಲ್ಲಿ. ಯಾಕೆಂದರೆ ಪ್ರತಿಯೊಂದು ಕೆಲಸ ಮಾಡಿಸ್ಲಿಕ್ಕೂ ಕೂಡ ನಮಗೆ ರೈಟ್ ಟೈಪ್ ಆಫ್ ಪರ್ಸನ್ಸ್ ಅಥವಾ ಪೀಪಲ್ ಆರ್ ರಿಕ್ವೈರ್ಡ್. ನಾವು ಯಾರನ್ನೂ ಒಬ್ಬನನ್ನು ಸೆಲೆಕ್ಟ್ ಮಾಡಿ ಬಂದು ನಾಳೆ ಅವನಿಗೆ ಆ ಕೆಲಸ ಗೊತ್ತಿಲ್ಲ ಅಂದ್ಬಿಟ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಫೇಲ್ ಆಗುತ್ತೆ. ವಿ ಶುಡ್ ನೋ ಯಾವ ವರ್ಕ್ ನಮ್ಗೆ ಮಾಡಿಸ್ಲಿಕ್ಕಿದೆ, ಆ ವರ್ಕ್ ಮಾಡಲಿಕ್ಕೆ ಏನು ಕ್ವಾಲಿಫಿಕೇಷನ್ ಇರುವ ಎಂಪ್ಲಾಯೀಸ್ ಬೇಕಾಗುತ್ತೆ ಮತ್ತು ಅಂಥ ಎಂಪ್ಲಾಯೀಸನ್ನು ಹೈರ್ ಮಾಡಬೇಕು ಅಥವಾ ರಿಕ್ರೂಟ್ ಮಾಡಬೇಕು. ದೆನ್ ವಿ ಕ್ಯಾನ್ ಹ್ಯಾವ್ ದ ರೈಟ್ ಟೈಪ್ ಆಫ್ ಪೀಪಲ್ ಟು ಅಸೈನ್ ಅವರ್ ಡ್ಯೂಟೀಸ್. ದೆನ್ ಮೋಟಿವೇಟ್ ಆ್ಯಂಡ್ ಕಂಟ್ರೋಲ್ ದ ಸಬಾರ್ಡಿನೇಟ್ಸ್ ಟು ಅಕಂಪ್ಲಿಷ್ ದ ವರ್ಕ್. ಅಲ್ಲಿ ಕೆಲಸದ ಪ್ಲೇಸಲ್ಲಿ ಏನಿರಬೇಕಂದ್ರೆ ಒಳ್ಳೆ ಪರ್ಫಾರ್ಮ್ ಮಾಡಲಿಕ್ಕೆ ಮೋಟಿವೇಶನ್ ಮಾಡಬೇಕು. ಯಾವ ರೀತಿಯಲ್ಲಿ ಮಾಡ್ತಾರೆ ಅಂದರೆ ಇಟ್ ಕ್ಯಾನ್ ಬಿ ಗಿವಿಂಗ್ ರಿವಾರ್ಡ್ಸ್ ಎಟ್ ದ ಮಂತ್ ಎಂಡಲ್ಲಿ. ಒಳ್ಳೆ ಪರ್ಫಾರ್ಮ್ ಮಾಡಿದವರಿಗೆ ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್ ಇನ್ ದ ಫಾರ್ಮ್ ಆಫ್ ಇನ್ಸೆಂಟಿವ್ಸ್ ಕೊಡ್ಬೋದು ಅಥವಾ ಗಿಫ್ಟ್ಸ್ ಏನೋ ಸಿಗ್ಬೋದು. ಸ್ಟಾರ್ ಪರ್ಫಾರ್ಮರ್ ಆಫ್ ದಿ ಮಂತ್ ಅಂತೆಲ್ಲ ಕೊಡ್ತಾರೆ ನಿಮಗೆ. ಇಫ್ ಯು ನೋ ಎನಿ ಆಫ್ ಯುವರ್ ಬ್ರದರ್ ಆರ್ ಫ್ಯಾಮಿಲಿ ಎನಿಬಡಿ ಈಸ್ ವರ್ಕಿಂಗ್ ಆಲ್ರೆಡಿ, ಯು ಕ್ಯಾನ್ ಆಸ್ಕ್ ದೆಮ್. ಓಕೆ, ಎಸ್ಪೆಷಲಿ ಇನ್ IT ಆರ್ ಸೇಲ್ಸ್ ಕಂಪ್ನೀಸ್. ಸೊ ನಾವು ಒಳ್ಳೆ ಪರ್ಫಾರ್ಮ್ ಮಾಡಿದ ಒಂದು ತಿಂಗಳಲ್ಲಿ ಅಲ್ಲಿ ಆ ಮಂತಲ್ಲಿ ಜಾಸ್ತಿ ಇನ್ಸೆಂಟಿವ್ ಸಿಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಎಂಪ್ಲಾಯೀಸ್ ವಿಲ್ ಬಿ ಮೋಟಿವೇಟೆಡ್ ಟು ವರ್ಕ್ ಬೆಟರ್. ಅವರನ್ನು ಇನ್ನೂ ಕೂಡ ಜಾಸ್ತಿ ಕೆಲಸ ಮಾಡಲಿಕ್ಕೆ, ಎಫರ್ಟ್ ಹಾಕಲಿಕ್ಕೆ ಅವ್ರಿಗೆ ಒಂಥರ ಇಂಟ್ರೆಸ್ಟ್ ಬರುತ್ತೆ. ಸೊ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ವರ್ಕಿಂಗ್ ಥ್ರೂ ಅದರ್ಸ್ ಟು ಅಕಂಪ್ಲಿಷ್ ಆರ್ಗನೈಸೇಷನಲ್ ಗೋಲ್ಸ್. ಬಟ್ ವಾಟ್ ಎವರ್ ಅಲ್ಟಿಮೇಟ್ ಗೋಲ್ ಆಫ್ ದಿಸ್ ಮ್ಯಾನೇಜ್ಮೆಂಟ್ ಈಸ್ ಟು ರೀಚ್ ದಿ ಆರ್ಗನೈಸೇಷನಲ್ ಗೋಲ್. ಅಂದರೆ ಆ ಕಂಪ್ನಿಯ ಗೋಲ್ ಏನಿದೆ, ಕಂಪ್ನಿಯ ವಿಷನ್ ಮಿಷನ್ ಅಂತ ಏನು ಬರೆದಿರ್ತಾರಲ್ವ, ಸೊ ಅದರಲ್ಲಿ ಬರೆದಿರ್ತಾರೆ ವಾಟ್ ಈಸ್ ದರ್ ಗೋಲ್. ಅವ್ರಿಗೆ ಏನಾಗಬೇಕು, 10 ವರ್ಷದಲ್ಲಿ ಈ ಕಂಪ್ನಿಯನ್ನು ಇಷ್ಟು ದೊಡ್ಡ ಒಂದು ಕಂಪ್ನಿ ಮಾಡಬೇಕು, ಇಷ್ಟು ಎಂಪ್ಲಾಯೀಸ್ಗಳಿಗೆ ಕೆಲಸ ಕೊಡಬೇಕು, ಇಷ್ಟು ಫಾರ್ ಎಕ್ಸಾಂಪಲ್ ಮಿಲಿಯನ್ ಸೇಲ್ಸ್ ಮಾಡಬೇಕು, ಏನು ಅಚೀವ್ಮೆಂಟ್ ಮಾಡಬೇಕು ಅಂತ ಗೋಲ್ ಇರುತ್ತಲ್ವ. ಸೊ ಅದನ್ನು ಅಚೀವ್ ಮಾಡುವುದೇ ಮ್ಯಾನೇಜ್ಮೆಂಟಿದ್ದು ಅಲ್ಟಿಮೇಟ್ ಗೋಲ್ ಆಗಿರುತ್ತೆ. ಮ್ಯಾನೇಜ್ಮೆಂಟ್ ಇಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಸೊ ಇಟ್ಸ್ ಅ ಡೈನಮಿಕ್ ಆ್ಯಂಡ್ ಆನ್ಗೋಯಿಂಗ್ ಪ್ರಾಸೆಸ್. ಇವತ್ತು ಮ್ಯಾನೇಜ್ ಎಲ್ಲ ಮಾಡಿ ನಾಳೆ ಒಂದು 2 ದಿವಸ ರೆಸ್ಟ್ ತಗೊಳ್ಳೋಣ ಅಂತ ಅದು ಆಗೋದೇ ಇಲ್ಲ. ಮ್ಯಾನೇಜ್ಮೆಂಟ್ ಇಸ್ ಎವ್ರಿ ಡೇ ಪ್ರಾಸೆಸ್. Okay, so it's a 24/7 process. So it's a dynamic and ongoing. So it never stops. It just goes on. It continues to operate as long as there is organized action to achieve group goals. So ಅಲ್ಲಿ ಅದು ಎಲ್ಲಿವರೆಗೆ ಇರುತ್ತೆ ಅಂದರೆ, ಎಲ್ಲಿವರೆಗೆ ನಾವು ಕಂಪನಿಯಲ್ಲಿ 10 ಮಂದಿ ಅಥವಾ ಫಾರ್ ಎಕ್ಸಾಂಪಲ್ ಎಷ್ಟು ಮೋರ್ ದೆನ್ 2 persons ವರ್ಕ್ ಟುಗೆದರ್ ಟು ಅಚೀವ್ ಒನ್ ಗೋಲ್ ಅಂತ ಇದೆ. ಸೊ ಅಲ್ಲಿವರೆಗೂ ಮ್ಯಾನೇಜ್ಮೆಂಟ್ ಇದ್ದೇ ಇರುತ್ತೆ. As long as organization exists, management will be there, and it's a never-ending process. It's science as well as an art. I think we have seen it earlier that why it is an art and why it is a science. So why it is a science? It has a definite principles. So we learn principles and theories. These principles are universally applicable. ಎಲ್ಲ ಕಡೆಯಲ್ಲೂ ಕೂಡ ಅಪ್ಲಿಕೇಶನ್ ಆಗುತ್ತೆ ಇದರದ್ದು. And it's a social science. And why it is an art? It is concerned with application of knowledge and skills. ಎಲ್ಲರಿಗೂ ಕೂಡ BBA ಮಾಡಿದವರಿಗೆ ಎಲ್ಲರಿಗೂ ಕೂಡ ಒಳ್ಳೆ ಮ್ಯಾನೇಜರ್ ಆಗಬೇಕು ಅಂತಿಲ್ಲ. MBA ಮಾಡಿದವರು ಎಲ್ಲರಿಗೂ ಕೂಡ ಒಳ್ಳೆ ಮ್ಯಾನೇಜರ್ ಜಾಬ್ ಸಿಗಬೇಕು ಅಂತಿಲ್ಲ. ಅಲ್ಲಿ ನಮ್ಮ ಇಂಡಿವಿಜುವಲ್ ಸ್ಕಿಲ್ ಮತ್ತು ನಾಲೆಜ್ ಕೂಡ ನಮ್ಮ ಎಫರ್ಟ್ ಕೂಡ ಬೇಕಾಗತ್ತೆ ಅಲ್ವಾ. ಸೊ ವಿ ಶುಡ್ ಆಲ್ಸೋ ನೋ ಸಮ್ ಕೌನ್ಸಿಲಿಂಗ್ ಅಥವಾ ಜನರನ್ನು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅಥವಾ ಲೀಡರ್ಶಿಪ್ ಏನಿದೆ ಅದು ಇದ್ದಾಗ ಮಾತ್ರ ಯು ಕ್ಯಾನ್ ಬಿ ಎ ಬೆಟರ್. ಸೊ ಅದಕ್ಕಾಗಿ ಇಟ್ಸ್ ಅ ಟೈಪ್ ಆಫ್ ಆರ್ಟ್. ನೀನು ಯಾವ ರೀತಿ ಒಂದು ಆರ್ಟಿಸ್ಟ್ ಒಂದು ಮಾಡ್ತಾರೋ, ಸೊ ಅದೇ ರೀತಿ ಇಟ್ಸ್ ಅನ್ ಆರ್ಟ್ ಬೈ some people. So as an artist, manager become perfect with experience. So more and more pictures you do, more and more situations you handle, you'll become better and better manager. As an artist, manager finds creative ideas and new imaginations with tenure.
ಸೊ ಒಬ್ಬ ಆರ್ಟಿಸ್ಟ್ ಥರನೇ ಮ್ಯಾನೇಜರ್ಸ್ ಏನು ಮಾಡ್ತಾರೆ, ದೇ ಫೈಂಡ್ ಕ್ರಿಯೇಟಿವ್ ಐಡಿಯಾಸ್. ಈಗ ಒಂದು ಸಿಚುವೇಶನ್, ಇವತ್ತೊಂದು ಸಿಚುವೇಶನ್, ಒಂದು ತಿಂಗಳಾದಮೇಲೆ ಪುನಃ ಆ ಸಿಚುವೇಶನ್ ಬಂದಾಗ ನೆಕ್ಸ್ಟ್ ಟೈಮ್ ಅವನು ಹಿ ಕ್ಯಾನ್ ಮ್ಯಾನೇಜ್ ದಟ್ ಸಿಚುವೇಶನ್ ವೆರಿ ವೆಲ್, ಬಿಕಾಸ್ he also already had an experience, similar experience he already had. ಸೊ ಅದನ್ನು ಇನ್ನೂ ಕೂಡ ಯಾವ ಬೆಟರ್ ವೇಸಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವನಿಗೆ ಎಕ್ಸ್ಪೀರಿಯನ್ಸ್ ಆದಾಗೆ ಗೊತ್ತಾಗುತ್ತೆ. ಸೊ ಮ್ಯಾನೇಜ್ಮೆಂಟ್ ಇಸ್ ಅ ಪ್ರೊಫೆಷನ್. So new field of knowledge which can be acquired through formal education, BBA, MBA, PGDBA, so post-graduation diploma in business administration, PGDBA ಅಂದರೆ. ಸೊ ಇಟ್ಸ್ ಪ್ರೊಫೆಷನ್. ಯಾವ ರೀತಿ ಒಂದು ಲಾಯರ್, ಡಾಕ್ಟರ್, ಇಂಜಿನಿಯರ್ ಅಂತ ಹೇಳ್ತೀವಿ, ಅದೇ ರೀತಿ ಮ್ಯಾನೇಜರ್ ಅನ್ನುವಂಥದ್ದು ಇಟ್ಸ್ ಅ ಪ್ರೊಫೆಷನ್. ಯು ಕ್ಯಾನ್ ಬಿಕಮ್ ಅ ಪ್ರೊಫೆಷನಲ್. ಇಂಡಿವಿಜುವಲ್ಸ್ ಕ್ಯಾನ್ ಬಿ ಟ್ರೈನ್ಡ್ ಆ್ಯಂಡ್ ಟರ್ನ್ ಟು ಬಿಕಮ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ಸ್. So managers apply managerial principles, skills, techniques to solve problem of organization. ಸೊ ಅವರಿಗೆ ಏನು ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಅವ್ರು ಏನು ಕಲಿತಿರ್ತಾರೋ ಅದನ್ನು ಯೂಸ್ ಮಾಡಿಕೊಂಡು ದೇ ಕ್ಯಾನ್ ಸಾಲ್ವ್ ದ ಸಿಚುವೇಶನ್ಸ್ ಆರ್ ಪ್ರಾಬ್ಲಮ್ಸ್ ಆಫ್ ಅ ಕಂಪ್ನಿ. ಸೊ ಮ್ಯಾನೇಜ್ಮೆಂಟ್ ನೀಡೆಡ್ ಎಟ್ ಎವ್ರಿ ಲೆವೆಲ್ಸ್. So I think this you have seen in the last class, conceptual skill, human skill, technical skill and all in the each level. I think it's a different picture. This explains you very well. So if you see the top management ಅಲ್ಲಿ ಕಾನ್ಸೆಪ್ಚುವಲ್ ಆ್ಯಂಡ್ ಡಿಸೈನ್ ಸ್ಕಿಲ್ ಜಾಸ್ತಿ ಬೇಕು, ಟೆಕ್ನಿಕಲ್ ಸ್ಕಿಲ್ ಕಡಿಮೆ ಸಾಕಾಗುತ್ತೆ, ಬಟ್ ಹ್ಯೂಮನ್ ಸ್ಕಿಲ್ಲು ಎಲ್ಲ ಕಡೆನೂ ಒಂದೇ ರೀತಿ ಬೇಕಾಗುತ್ತೆ. ಬಟ್ ಮಿಡಲ್ ಮ್ಯಾನೇಜ್ಮೆಂಟ್, ಬಟ್ ಟಾಪ್ ಮ್ಯಾನೇಜ್ಮೆಂಟಲ್ಲಿ ಇಫ್ ಯು ಸಿ ಓನ್ಲಿ ಒನ್ ಸ್ಕ್ವೇರ್ ಇಸ್ ದೇರ್ ಇನ್ ದ ಲೆಫ್ಟ್ ಸೈಡ್, ದಟ್ ಮೀನ್ಸ್ ನಂಬರ್ ಆಫ್ ಪೀಪಲ್ ಆರ್ ಲೆಸ್ ಇನ್ ಟಾಪ್ ಮ್ಯಾನೇಜ್ಮೆಂಟ್. ಮಿಡಲ್ ಮ್ಯಾನೇಜ್ಮೆಂಟಲ್ಲಿ 3 ಸ್ಕ್ವೇರ್ಸ್ ಕಾಣುತ್ತೆ, ಅಂದರೆ ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ಅಲ್ಲಿ ಏನು ಮಾಡಬೇಕು, ಆ್ಯಾವ್ರೇಜ್ ಟೆಕ್ನಿಕಲ್ ಸ್ಕಿಲ್ಸ್ ಬೇಕು, ಹ್ಯೂಮನ್ ಸ್ಕಿಲ್ಸ್ ಬೇಕೇ ಬೇಕು, ಕಾನ್ಸೆಪ್ಚುಯಲ್ ಕೂಡ ಒಂದು ಆ್ಯಾವ್ರೇಜಲ್ಲಿ ಸಾಕಾಗುತ್ತೆ. ಬಟ್ ಇಫ್ ಯು ಕಮ್ ಟು ದ ಲೋವರ್ ಲೆವೆಲ್, ಸೂಪರ್ವೈಸರಿ ಲೆವೆಲ್, ಅಲ್ಲಿ ಜನರು ಜಾಸ್ತಿ ಇರ್ತಾರೆ. ಯು ಕ್ಯಾನ್ ಸಿ ಅ ಲಾಟ್ ಆಫ್ ಸ್ಕ್ವೇರ್ಸ್. ಐ ಥಿಂಕ್ 9 ಸ್ಕ್ವೇರ್ಸ್ ಅದರ್. ಟೆಕ್ನಿಕಲ್ ಸ್ಕಿಲ್ಸ್ ಹೈಯೆಸ್ಟ್ ಇರಬೇಕು, ಹ್ಯೂಮನ್ ಸ್ಕಿಲ್ಸ್ ಬೇಕು, ಬಟ್ ಕಾನ್ಸೆಪ್ಚುಯಲ್ ಆ್ಯಂಡ್ ಡಿಸೈನ್ ಸ್ಕಿಲ್ಸ್ ಸ್ವಲ್ಪ ಕಡಿಮೆ ಇದ್ದರೂ ತೊಂದರೆ ಇಲ್ಲ. ಸೊ ದೀಸ್ ಆರ್ the nature of management. So by this we'll stop for this day. And references, these are the different books we refer usually for management. So KS Adiga anta ಒಂದು book ಇದೆ, TN Chabra. So Kuhn's, again it's a foreign author, LM Prasad, but BS Raman. So ಇವೆಲ್ಲವೂ ಕೂಡ different books we can refer. So coming to the we have done some small MCQs and the multiple choice questions just to understand how much we know from the class we just had. So I'll give you some time so that you can also think for a while, and the answer will be coming. The skills required at lower level of management. ಸೊ ಲೋವೆಸ್ಟ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಯಾವ ಸ್ಕಿಲ್ ಜಾಸ್ತಿ ಬೇಕು, ಟೆಕ್ನಿಕಲ್ ಸ್ಕಿಲ್ಲೋ, ಹ್ಯೂಮನ್ ಸ್ಕಿಲ್ಲೋ, ಕಾನ್ಸೆಪ್ಚುಯಲ್ ಆ್ಯಂಡ್ ಡಿಸೈನ್ ಸ್ಕಿಲ್, ಆರ್ ನನ್ ಆಫ್ ದಿ ಎಬೋ. ಐ ಥಿಂಕ್ ಇವಾಗ ನೀವು ಗೆಸ್ ಮಾಡಿರ್ತೀರಿ ಅಂದ್ಕೊಳ್ತೀನಿ. ಇಟ್ಸ್ ಟೆಕ್ನಿಕಲ್ ಸ್ಕಿಲ್. ನೆಕ್ಸ್ಟ್, ಇಂಡಿವಿಜುವಲ್ ಕ್ಯಾನ್ ಬಿ ಟ್ರೈನ್ಡ್ ಆ್ಯಂಡ್ ಟರ್ನ್ಡ್ ಟು ಬಿಕಮ್ ಎ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್. ಹೆನ್ಸ್ ಮ್ಯಾನೇಜ್ಮೆಂಟ್ ಈಸ್, ಥಿಂಕ್ ಮಾಡಿ, ಇಂಡಿವಿಜುವಲ್ ಕ್ಯಾನ್ ಬಿ ಟ್ರೈನ್ಡ್ ಆ್ಯಂಡ್ ಟರ್ನ್ಡ್ into become a management professional. So it's a profession. Next, management is applied all type of institutions, social, religious, political, military, bureaucratic and commercial. So this nature is called as, ಅಂದರೆ ಮ್ಯಾನೇಜ್ಮೆಂಟ್ ಎಲ್ಲ ಟೈಪ್ ಇದ್ದು ಆರ್ಗನೈಸೇಷನಲ್ಲಿ ಕೂಡ ಅಪ್ಲೈ ಆಗುತ್ತೆ. ಆದ ಕಾರಣ ಅದನ್ನು ನಾವು ಏನಂತ ಕರಿತೀವಿ, ಯೂನಿವರ್ಸಲ್ ಪ್ರಾಸೆಸ್. And last one, orderly arrangement of activities to avoid duplication and overlapping. Management dash the efforts of employees of organization to achieve organizational goals. ಸೊ ಆರ್ಡರ್ಲಿ ಅರೇಂಜ್ಮೆಂಟ್ ಮಾಡುತ್ತೆ, ಅದು ಎಲ್ಲ ಎಫರ್ಟನ್ನು ಕೂಡ ಒಂದು ಟ್ರ್ಯಾಕಲ್ಲಿ ಕೊಂಡು ಹೋಗಾಗ ಮಾಡುತ್ತೆ. ಅದನ್ನು ನಾವು ಏನು ಹೇಳ್ತೀವಿ, ಪ್ಲ್ಯಾನ್ಸಾ, ಕೋಆರ್ಡಿನೇಟ್ಸಾ, ಕಂಟ್ರೋಲ್ಸ್ ಆರ್ ಸ್ಟಾಫಿಂಗ್? ಐ ಥಿಂಕ್ ಇಟ್ಸ್ ಕೋಆರ್ಡಿನೇಟ್ಸ್. ಸೊ ವಿತ್ ದಿಸ್, for this day I think this question is repeated, so I think it's profession. So with this we'll stop for the day. I hope you have understood, and if any doubt is there, please put in the group. And if my language, if I have to change, less English, more Kannada, or more English, or only English, or more Kannada, whatever, please let me know in the group so that everybody can understand. Thank you so much.